Hello, good morning, welcome back to my YouTube channel. I'm ready YouTube channel. ವಿಡಿಯೋ ಆಗ್ತಿದೆ अमृतधारे कोटि जनुम जगातीनि अमृतधारे ಎಲ್ಲರೂ ಚೆನ್ನಾಗಿದ್ದೀರಾ? ನಾನಂದ್ರೆ ಸೂಪರ್ ಆಗಿದ್ದೀನಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಎಲ್ಲರಿಗೂ ಮಹಿಳೆಯರ ದಿನಾಚರಣೆಯ ಶುಭಾಶಯಗಳು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಹ್ಯಾಪಿ ವುಮೆನ್ಸ್ ಡೇ ಟು ಆಲ್. ಸೊ ಮಹಿಳೆಯ ದಿನಾಚರಣೆ ಅಂದ ತಕ್ಷಣ ಏನು ಬರುತ್ತೆ? ಸೊ ಕೆಲವೊಬ್ರು ಯಾರು ಯೋಚನೆ ಮಾಡಿರ್ತಿರೋಲ್ಲ ಗೊತ್ತಿಲ್ಲ, ಬಟ್ ನಾನೊಂದು ಅಂದರೆ ನನ್ನ ತಲೆಯಲ್ಲಿ ಏನು ಬಂದಿದೆ ಅದನ್ನ ಹೇಳ್ತೀನಿ. ಸೊ ಇವಾಗ ಏನು ಅಂತಂದರೆ ಮಹಿಳೆ ದಿನಾಚರಣೆ, ವುಮೆನ್ಸ್ ಡೇ ಯಾಕೆ ಮಾಡಬೇಕು, ಯಾಕೆ ಮಾಡ್ತಾರೆ ಅಲ್ವಾ? ಸೊ ಏನು ಅಂತ ಅಂದರೆ ನನ್ನ ಪ್ರಕಾರ ಅನ್ನೋದಕ್ಕಿಂತ ಅದೇ ರೈಟ್, ಐ ಥಿಂಕ್ ಸೊ. ಸೊ ಮಹಿಳೆ ದಿನಾಚರಣೆ ಅಂತಂದರೆ ಈ ಗಂಡು ಮಕ್ಕಳೆಲ್ಲ ಹೆಂಗೆ ಇರ್ತಿದ್ರು ಅಂತ ಅಂದರೆ, ಲೈಕ್ ಹೆಣ್ಮಕ್ಳು ಅಂತಂದರೆ ಕೆಳಗಡೆ, ಅವ್ರ ಕಡೆಯಿಂದ ಏನೂ ಆಗಲ್ಲ, ಆಮೇಲೆ ಅವ್ರದ್ದಂತ ಒಂದು ಹಕ್ಕಿಲ್ಲ ಅನ್ನೋಕ್ಕೋಸ್ಕರನೇ ವುಮೆನ್ಸ್ ಡೇ ಅಂತ ಮಾಡಿದರು ಆಯಿತಾ. ಅವ್ರಿಗೂ ಒಂದು ದಿನ ಇದ್ದೇ ಇದೆ, ಎಲ್ಲ ಮಹಿಳೆಯರಿಗೂ ಏನು ಯಾವುದೂ ಮಾಡೋಕ್ಕಾಗದೇ ಇರೋದು ಅಂಥದ್ದಂತೂ ಅಲ್ವೇ ಅಲ್ಲ ಆಯಿತಾ. ಸೊ ಏನು ಅಂತ ಅಂದರೆ ಪ್ರತಿಯೊಬ್ಬ ಮಹಿಳೆಯರು ಎಲ್ಲ ಕ್ಷೇತ್ರದಲ್ಲೂ ಇದ್ದಾರೆ, ಓಕೆನಾ. ಸೊ ನಾನು ಅದೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರಿಗೇನು ಗೊತ್ತಿಲ್ಲದಿರೋ ಅಂಥದ್ದೇನಲ್ಲ, ಎಲ್ಲರಿಗೂ ಗೊತ್ತಿರೋ ಅಂಥದ್ದೇ. ಸೊ ಅದಕ್ಕಾಗಿ ಒಂದು ದಿನಾನ ಮಾಡಿದ್ದಾರೆ. ಸೊ ಈ ದಿನದಲ್ಲಿ ಮಹಿಳೆಯರ ದಿನಾಚರಣೆಯಲ್ಲಿ ಹೇಗಿರುತ್ತೆ ಅಂತಂದರೆ ಒಂದು ಪ್ರೌಡ್ ಫೀಲ್ ಇರುತ್ತೆ, ಎಲ್ಲ ವುಮೆನ್ಸ್ಗೂ ಒಂದು ಪ್ರೌಡ್ ಫೀಲ್ ಇರುತ್ತೆ. ಯಾಕೆ ಅಂತ ಅಂದರೆ ಇವಾಗ ಎಲ್ಲ ಪ್ರತಿ ಒಂದರಲ್ಲೂ ಗಂಡು ಮಕ್ಕಳು ಮಾಡೋಕ್ಕಾಗದೇ ಇರೋದನ್ನು ಹೆಣ್ಮಕ್ಳು ಇವಾಗ ಮಾಡಿ ತೋರಿಸ್ತಾ ಇದ್ದಾರೆ. ಆಮ್ ಐ ರೈಟ್? ಸೊ ನಾನೇನು ಹೇಳ್ತೀನಿ ಅಂತ ಅಂದರೆ ಇವಾಗ ಸೊ ಇವತ್ತು ಏನಾಯಿತು ಒಂದು ಹೇಳ್ಬಿಡ್ತೀನಿ. ಇವತ್ತು ಆ್ಯಕ್ಚುಲಿ ನಿಮ್ಮ ಲಾಸ್ಟ್ ವೀಡಿಯೋ ನೋಡಿರ್ಬೋದು, ಅಪ್ಪಂಗೆ ಕಾಲು ಕೊಡೋಕ್ಕೆ ಅಂತ ಅಂದರೆ ಹೋಗಿದ್ವಲ್ಲ ನಾವು ತೊಗೊಳಕ್ಕೆ ಅಂತ. ಸೊ ಇವತ್ತು ಅಲ್ಲಿ ಸೈಜೆಲ್ಲ ಕೊಟ್ಬೋದು, ಇವತ್ತು ಹೋಗಿದ್ವಿ ತೊಗೊಳಕ್ಕೆ ಅಂತ. ಸೊ ಅಲ್ಲಿ ಒಬ್ಬರು, ಐ ಥಿಂಕ್ ಅವ್ರ ಏಜ್ ನನಗೆ ಗೊತ್ತಿಲ್ಲ, ಬಟ್ ಅವರು ಇಬ್ಬರು ಏಜ್ ಆದವರು ಅಂದರೆ 50+ ಇದ್ದಾರೆ. ಸೊ ಅದು ವೀಲ್ ಚೇರಲ್ಲಿ ಕರ್ಕೊಂಡು ಹೋಗ್ತಾರಲ್ವ. ಸೊ ಕರ್ಕೊಂಡು ಹೋಗುವಾಗ ಒಬ್ಬಳೇ ಹೆಣ್ಮಗಳು, ಅವಳ ಏಜ್ ಐ ಥಿಂಕ್ 20 ಬಿಲೋ ಇದೆ, ಐ ಥಿಂಕ್ ಸೊ. ಅವಳೊಬ್ಬಳೇ ಆ ಕಡೆ ಈ ಕಡೆ ಸಪೋರ್ಟಿವ್ 50+ ಏಜ್ ಅವರು ಅಂಕಲ್ಸ್ ಅವರೆಲ್ಲ ಇದ್ದಾರೆ, ಬಟ್ ಹಿಂದ್ಗಡೆ ನಿಂತ್ಕೊಂಡು ಅಮ್ಮ ಆ ಹುಡುಗಿ ಎತ್ತಿತ್ತು. ಸೊ ನನಗೆ ಒಂಥರ ಫೀಲ್ ಆಯಿತು, ಇವತ್ತಿನ ದಿನವೇ ನೋಡಿಕೊಂಡೆ. ಸೊ ಆವಾಗ ನನಗೊಂದು ಇದೊಂದನ್ನು ನಿಮ್ಮೊಂದು ಶೇರ್ ಮಾಡಬೇಕು ನಿಮಗೆ ಅಂತ ನನಗೆ ಅನಿಸ್ತು ಆಯಿತಾ. ಸೊ ಹಾಗಾಗಿ ಶೇರ್ ಮಾಡ್ತಾಯಿದ್ದೀನಿ. ಅದಕ್ಕೆ ನಮ್ಮ ಅಪ್ಪಾಜಿ ನನಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಅದನ್ನು. ಸೊ ಅದಕ್ಕೆ ಅಪ್ಪಾಜಿ ಇವತ್ತು ವುಮೆನ್ಸ್ ಡೇ ಅಲ್ವಾ, ಅದಕ್ಕೆ ಅವ್ರಿಗೆ ವಿಶ್ ಮಾಡಿದ್ರು, ಕೈ ಕೊಟ್ಬಿಟ್ಟು ವುಮೆನ್ಸ್ ಡೇ, ಹ್ಯಾಪಿ ವುಮೆನ್ಸ್ ಡೇ ಅಮ್ಮ, ಹೀಗಿರೋದಕ್ಕೆ ನೋಡು ಈ ದಿನ ನಾ ಮಾಡಿರೋದು ಅಂತ ಅಪ್ಪಾಜಿ ಹೇಳ್ತಾ ಇತ್ತು. ಸೊ ಅದನ್ನು ನಾನು ನಿಮ್ಮೊಂದಿಗೆ ಶೇರ್ ಮಾಡಬೇಕು ಅಂತ ಅನಿಸ್ತು, ಅದಕ್ಕೆ ಶೇರ್ ಮಾಡಿದೆ. ಅಲ್ಲಿ ನಂಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಹಾಗಾಗಿ ಆ್ಯಂಡ್ ಇವಾಗ ಎಲ್ಲರೂ ಪ್ರತಿಯೊಬ್ಬರು ಇವಾಗಂತೂ ಹೇಗಾಗ್ತಿದೆ ಅಂತ ಅಂದರೆ, ಇವಾಗ ರೀಸೆಂಟಾಗಿ ಮದುವೆ ಆದವ್ರಾಗಿರ್ಬೋದು ಎಲ್ಲ ಹೇಗೆ ಹೇಳ್ತಾರೆ ಅಂದರೆ, ಗಂಡು ಮಗು ಆಗಿಲ್ಲ ಅಂತಂದ್ರೂ ಪರವಾಗಿಲ್ಲ, ಹೆಣ್ಮಗು ಬೇಕು ಮನೆಗೊಂದು ಅಂತ ಹೇಳೋ ಲೆಕ್ಕಕ್ಕಿದೆ. ಅಂದರೆ ಎಷ್ಟು ಚೇಂಜ್ ಆಗಿದೆ ನಮ್ಮ ಜನಗಳು ಎಷ್ಟು ಚೇಂಜ್ ಆಗಿದೆ, ನಮ್ಮ ಮೆಂಟಾಲಿಟಿ ಎಷ್ಟು ಚೇಂಜ್ ಆಗಿದೆ. ಸೊ ಆ ಥರ ಎಲ್ಲ ಇದೆ. ಸಮ್ಟೈಮ್ಸ್ ಕೆಲವೊಬ್ರಿಗೆ ಇಷ್ಟ ಆಗಲ್ಲ ಹೆಣ್ಮಗು ಅಂತಂದರೆ, ಕೆಲವೊಬ್ರಿಗೆ ಇವಾಗ್ಲೂ ಇಷ್ಟ ಆಗಲ್ಲ, ಬಟ್ ಮನೆಗೊಂದು ಹೆಣ್ಮಗು ಇರಬೇಕು ಅಲ್ವಾ. ಸೊ ಇಷ್ಟನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಂದು ಕ್ಷೇತ್ರದಲ್ಲೂ ಇದ್ದಾರೆ. ಸೊ ಅದೊಂದು ಹೆಮ್ಮೆ. ಆಮೇಲೆ ಮನೆ ಹೊರಗಡೆ ಆಫೀಸಿಗೆ ಹೋಗಿ ಕೆಲಸ ಮಾಡಿಕೊಂಡು ರಿಟರ್ನ್ ಮನೆಗೆ ಬಂದು ಮನೆ ಕೆಲಸ ಮಾಡಿಕೊಂಡು, ಆಮೇಲೆ ಕೆಲವೊಬ್ಬರು ಲಾಗ್ ಮಾಡೋರು ಇರ್ತಾರೆ. ಸೊ ಅದಕ್ಕೆ ಹೇಳೋದು, ದುರ್ಗಾದೇವಿ ಅಂತನ ಹೆಣ್ಣನ್ನು ದುರ್ಗಾದೇವಿ ಎಲ್ಲ ದೇವರಿಗೆ ಪ್ರತಿಯೊಂದು ಇದಕ್ಕೂ ಹೋಲಿಕೆ ಮಾಡ್ತಾರೆ. ಯಾಕಂದರೆ ಅವಳಲ್ಲಿ ಆ ಶಕ್ತಿ ಇದೆ, ಪ್ರತಿ ಒಂದು ಹೆಣ್ಣು ಮಗುವಿಗೂ ಆ ಶಕ್ತಿ ಇದೆ ಆಯಿತಾ. ಸೊ ಅದು ಎಲ್ಲ ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ. ಸೊ ಎಲ್ಲ ಹೆಣ್ಣು ಮಕ್ಕಳಿಗೂ ಈ ಹೆಣ್ಣಿನಿಂದ ಒಂದು ಸಲ್ಯೂಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಎಸ್, ನಾವು ಯಾರಿಗೂ ಕಮ್ಮಿ ಇಲ್ಲ ಅಂತ ಹೇಳ್ತಾ ಈ ವುಮೆನ್ಸ್ ಡೇನ ನಾನು ಈ ಥರ ಸ್ಟಾರ್ಟ್ ಮಾಡಿದೆ, ಈ ಲಾಗ್ನ ನಾನು ಸ್ಟಾರ್ಟ್ ಮಾಡಿದೆ. ನಮ್ಮ ಅಪ್ಪ ಅಮ್ಮಂಗೆ ವುಮೆನ್ಸ್ ಡೇ ಏನು ಅಂತ ಕೇಳ್ಕೊಂಬರೋಣ ಇವಾಗ, ಓಕೆನಾ. ಲೆಟ್ಸ್ ಗೋ. ವುಮೆನ್ಸ್ ಡೇ, ಆಲ್ ದಿ ಬೆಸ್ಟ್ ವುಮೆನ್ಸ್, ಆಲ್ ದಿ ಬೆಸ್ಟ್, ಒಳ್ಳೆಯದಾಗಲಿ. ವುಮೆನ್ಸ್ ಡೇ ದಿನ ಯಾಕೆ ಅಂದರೆ ವುಮೆನ್ಸ್ ಡೇ ಅಂತ ಯಾಕೆ ಆಚರಿಸಿದ್ರು ಗೊತ್ತಾ? ವುಮೆನ್ಸ್ ಡೇ ಅಂತಂದರೆ ಹೆಣ್ಣು ಮಕ್ಕಳ ಹಕ್ಕು, ಅವರು ಶಕ್ತಿಶಾಲಿಯಾಗಬೇಕು, ಅವರು ಎಲ್ಲ
ಮೆಟ್ಟಿ ನಿಂತಿದ್ದ ಇಲಾಖೆಯಲ್ಲಿ ಮೆಟ್ಟಿ ನಿಂತಿದ್ದಾರೆ, ಹೋರಾಡುತ್ತಾರೆ. ಅದಕ್ಕೆ ವುಮೆನ್ಸ್ ಡೇ ಅಂತಂದ್ರೆ ಹೆಣ್ಮಕ್ಳಿಗೆ ಎಲ್ಲಿ ಸ್ವಾತಂತ್ರ್ಯನೇ ಸ್ವಾತಂತ್ರ್ಯ ಇರ್ತಿದ್ದಿಲ್ಲ. ಅಡಿಗೆ ಮಾಡ್ಕೊಂಡು ಅಡುಗೆ ಮನ್ಯಾಗ ಮಾಡ್ಕೊಂಡು ಅಡುಗೆ ಮನೆ ಇರ್ತಿದ್ರು. ಈಗ ಎಲ್ಲ ಫ್ರೀಡಮ್ ಎಲ್ಲ ಕ್ಷೇತ್ರದೊಳಗೂ ಹೆಣ್ಮಕ್ಳು ಅದಾರ. ಆಟೋ ಸತೆ ಹೊಡಿತಾರ, ಒಂದು ಕ್ಷೇತ್ರನೂ ಉಳಿಸ್ಲಿಲ್ಲ. ಗಂಡ್ಮಕ್ಳು ಮಾಡೋಕ್ಕಿಂತ ಹೆಚ್ಚಿನ ಸರಿಸಮ ಹೋತೀಗ ಅವ್ರಕಿನ ಒಂದು ಕೈ ಮೇಲ್ಗೈ ಹೆಣ್ಮಕ್ಳದು. ಹಂಗಾಗಿ ಸೊ ಮನೆ ಕೆಲಸ ಈ ಥರ ಮನೆ ಕೆಲಸನೂ ಮಾಡ್ತಾರೆ, ಹೊರಗಡೆ ಹೋಗ್ಬಿಟ್ಟು ದುಡಿತಾರೆ. ಸಾಕ್ತಾರೆ. ಅದಕ್ಕೆ ವುಮೆನ್ಸ್ ಡೇ ಅಂತ ಅವ್ರಿಗೊಂದು ಹಕ್ಕಿರ್ಲಿ ಅನ್ನೋಕ್ಕೋಸ್ಕರ ಹೇಳಿದ್ರು. ನಮ್ಮ ಮಮ್ಮಿ ಆ್ಯಕ್ಚುಲಿ ತಿನ್ನಬೇಕು ಅನ್ಕೊಂಡು ಫೈನಲಿ ತಿಂತಾರೆ. ಇದೇ ನಾನು ನೀನು ಹೇಳಿದ್ದು. ಹಾಂ ಇದೆ ತಿನ್ನ. ಬಟ್ ಏನು ಗೊತ್ತಾ, ಪರ್ಸ್ನಲಿ ನನಗಂತೂ ಇಷ್ಟ ಆಗಲ್ಲ. ನಮ್ಮ ಮಮ್ಮಿಗೆ ಇಷ್ಟ. ಒಂದು ಸ್ಪೂನ್ ತೊಗೊಂಡು ನೋಡಿ ಎಷ್ಟು ಚೆನ್ನಾಗೈತೆ. ನಾನು ಯೂಶಲಿ ತಿನ್ನಲ್ಲ ಇದನ್ನ. ಕಟ್ ಮಾಡ್ಕೊಂಡು ತಿಂದು ನೋಡಿ ಎಷ್ಟು ಚೆನ್ನಾಗೈತೆ ನೋಡಿ. ಪ್ಲೀಸ್ ಕಟ್ ಮಾಡಿ ನಾ ತಿನ್ನಿಸ್ಲೇ ಹಿಡಿ. ಬೇಡ ಬೇಡ ತಿನ್ನು. ಸೂಪರ್ ಐತೆ. ಸಮಾಧಾನ ಆಗತೈತಿ ಸಿಕ್ಕಲ್ಲ ಅಂತಂದು ಫೈನಲಿ ಬೆಂಗಳೂರೆಲ್ಲ ಅಡ್ಡಾಡಿ ಬಂದ್ರೂ ಸಿಕ್ಕಿದ್ದಿಲ್ಲ. ಹ್ಞೂ ಗೈಸ್, ಏನು ಗೊತ್ತಾ, ಆ್ಯಕ್ಚುಲಿ ಮಮ್ಮಿ ಬೆಂಗಳೂರಿಗೆ ಬಂದಾಗ ಹೇಳಿದ್ರು ತಗೋಬಾ ಅಂತ ಹೇಳಿದ್ರು. ಇಲ್ಲಿ ಸಿಗಲ್ವೇನೋ ಅಂತ, ಅದೇ ಸಿಗಲ್ವೇನೋ ಅಂತ. ಬಟ್ ಅಲ್ಲಿ ಬೆಂಗಳೂರಲ್ಲಿ ಸಿಗಲಿಲ್ಲ ಗೊತ್ತಾ. ನಂಗೆ ಬೇಡ ಮಮ್ಮಿ. ಬಟ್ ಚೆನ್ನಾಗೈತೆ, ನಾನು ತಿನ್ನಲಿಲ್ಲ, ತಿಂತಾ ಇದ್ದೀನಿ. ಭಾಳ ಚೆನ್ನಾಗಿದೆ. ಬಾದಾಮ್ ಹಾಲಿದು ಬೆಂಗಳೂರಾಗೆಲ್ಲ ಸಿಗುತ್ತಾ, ಬಟ್ ನಮಗೆ ಹೋಗೋಕ್ಕಾಗಿರಲಿಲ್ಲ ಅಂತ. ಓದಿಲ್ಲ ಹೌದು. ನಮಗೆ ಈ ಒಂದು ನಮ್ಮ ಮಮ್ಮಿ ಇಷ್ಟವಾದಂಥ ಒಂದು ಸ್ವೀಟ್ ಕೇಕ್ ವರ್ಲ್ಡ್ ಬೇಕ್ರಿಯಲ್ಲಿ ಸಿಕ್ಕಿದೆ. ಸರಿ ಹೋಗೋಣ ಗೈಸ್, ದುಡ್ಡು ಕೊಟ್ಟಿಲ್ಲ, ಹೋಗೋಣ. ನೋಡಿ ಹೋಗೋಣ ಗೈಸ್. ನಾನಿವಾಗ ಎಗ್ ರೈಸ್ ತಗೊಬಂದೆ. ಆ್ಯಕ್ಚುಲಿ ಪಾನಿಪುರಿ ಮತ್ತು ಇದು ಫೇವ್ರೇಟ್. ಸೊ ಇದರಂಥ ಟೇಸ್ಟು ಆ್ಯಕ್ಚುಲಿ ಏಕದಂತ ಫೇಮಸ್ ಹಾವೇರಿಲಿ. ಸೊ ಇವಾಗ ನಾವು ತಿನ್ನುವ. ಓಕೆ, ಸೂಪರಾಗಿರುತ್ತೆ. ತಿನ್ಬಾ ಮಮ್ಮಿ. ಐ ಡೋಂಟ್ ಲೈಕ್ ದಿಸ್ ಎಗ್ ರೈಸ್. ಮೆಣಸಿನ್ಕಾಯಿ ಬಿಡಲೇ ಅವನು. ನಾನು ತಿನ್ನಾಗತ್ತೀನಿ. ಹೌದಾ? ತಿನ್ನ ತಿನ್ನ. ಚೆನ್ನಾಗೈತಿ. ತಡಿ, ಹಂಗೆ ಹಿಡ್ಕೊ ಅಮ್ಮ. ಹಂಗೆ ಹಿಡ್ಕೊ. ಈ ಕಾಲಿಫ್ಲವರ್ ಇಡ್ತೀಯ ಸರ್ಕಾತ್ಲಾಗೆ ಹಿಡ್ಕೊ. ಕಾಲಿಫ್ಲವರ್ ನಾಳೆ ಕೊಯ್ದು ಬಜ್ಜಿ ಮಾಡುವ. ಇಲ್ಲ ಗೈಸ್, ನಾಳೆ ಗೋಬಿ ಮಾಡ್ತೀವಿ ಗೈಸ್. ಸೊ ಅದು ಬೇರೆ ವ್ಲಾಗಲ್ಲಿ ಬರುತ್ತೆ, ನೋಡಿ. ಓಕೆನಾ? ಖಾರ. ಸೊ ಗೈಸ್, ಏನು ಗೊತ್ತಾ, ಇವತ್ತು ನಾವು ಒಂದು ಗೇಮ್ ಆಡ್ತಾ ಇದೀವಿ. ಸೊ ಆ ಗೇಮ್ ಬಂದ್ಬಿಟ್ಟು 1 to 10 ನಂಬರ್ಸಲ್ಲಿ ಲೈಕ್ ಸೌಂಡ್ ಮೂಲಕ ಆ ನಂಬರ್ನ ಗುರ್ತಿಸೋದು. ಓಕೆನಾ? ಸೊ ಅದನ್ನ 1 to 10. ಸೊ ನಾವು 3 ಜನ ಆಟ ಆಡ್ತಿದೀವಿ ಇವಾಗ. ಸೊ ಅದ್ರ ರೂಲ್ಸ್ ಅಪ್ಪ ನಿಂಗೆ ಗೊತ್ತೈತಲ್ಲ. ಈಗ ಇನ್ನೊಂದ್ಸರಿ ಹೇಳ್ಬಿಡ್ತೇನೆ. ಸೊ ಇವಾಗ 1 to 10 ಇರ್ತೈತಿ. ಸೊ 10 ಬಂದವರು ಫಸ್ಟಿಗೆ 10 ಬಂದ್ಬಿಡುತ್ತೆ ಇವಾಗ ಒಬ್ರಿಗೆ ಯಾರಿಗಾದ್ರು. ಆದ್ರೆ ಅವ್ರು ಯಾರಾದ್ರು ಒಂದ್ ನಂಬರ್ನ ಚೂಸ್ ಮಾಡ್ಬಿಟ್ಟು ಯಾವ್ದು ಬೇಕಾದನ್ನ ಸೌಂಡ್ ಮಾಡೋದು. ಸೊ ನೆಕ್ಸ್ಟ್ 1 2 3 ಬಂದಾಗ, ಈಗ 3 ಬಂದಾಗ ಏನಾದ್ರು ಸೌಂಡ್ ಆಯ್ತು ಅಂದ್ರೆ 3 ಅಂತ ಹೇಳಂಗಿಲ್ಲ, ಸೌಂಡ್ ಮಾಡೇ ಹೇಳ್ಬೇಕು. ಓಕೆನಾ? ಅರ್ಥ ಆಯ್ತಾ ಮಮ್ಮಿ? ಈ ಎಂಡ್ ಇತ್ರ ಸ್ಟಾರ್ಟ್ ಮಾಡ್ತೀವೋ ಬೌ ಬೌ ಬ್ಯೂ ಬ್ಯೂ ಅನ್ನೋದು? ಹಂಗಲ್ಲ, ಏನ ಒಂದೇ ಇತ್ರ ಸ್ಟಾರ್ಟ್ ಮಾಡೋಕ 1 2 3 ಹಂಗೆ ಹೇಳ್ತಿರೋದು. ಫಸ್ಟ್ ಎಲ್ಲ 1 2 3 ಅಂತ ಹೇಳ್ಬೇಕು. ಆಯ್ತಾ? ಫಸ್ಟ್ 1 to 10 1 2 3 ಅಂತ ಹೇಳ್ಬೇಕು. ಹೇಳ್ಕೊಂತ ಹೋಗಿ 10 ಬಂದಾಗ ಒಬ್ರ ಒಂದ್ ಯಾವ್ದಾದ್ರು ನಂಬರ್ ಚೂಸ್ ಮಾಡಿ ಈ ನಂಬರ್ಗೆ ಇದು ಅಂತ ಹೇಳ್ಬೇಕು. ಯಾವ್ದಾರ ನಂಬರ್ ಸೀರಿಯಲ್ ಆದ್ರೂ ನೆನ್ಪಿರ್ತೈತಿ ನಮ್ಗ. ಅದೇ ಗೇಮ್. ಆಯ್ತಾ? ಅದನ್ನ ಹೇಳ್ಕೊಂಡು ಹೋಗ್ಬೇಕು. ಆಮೇಲೆ ನೆಕ್ಸ್ಟ್ ಆ ನಂಬರ್ನ ಮತ್ತೆ ಹೇಳಂಗಿಲ್ಲ. ಅವ್ರು ಯಾರು ಸೌಂಡ್ ಹೇಳಿರ್ತಾರಲ್ಲ ಆ ಸೌಂಡ್ ಮಗ ನೀನು ಆ ಸೌಂಡ್ ನ ಮತ್ತಿರ್ಗ ಸೌಂಡ್ ಮಾಡಿ ಹೇಳ್ಬೇಕು. ಆ ನಂಬರ್ ಹೇಳಂಗಿಲ್ಲ. ಓಕೆನಾ? ಸೊ ಫಸ್ಟ್ ನಾನು ಸ್ಟಾರ್ಟ್ ಮಾಡ್ಲಾ? ಹಿಂಗೆ ಯಾವ್ದು ಹಿಂಗಿಂದ ಬರ್ಲಾ? ಅಲ್ಲ
ಹತ್ತು ಬಿಡ ಹತ್ತು ಬಿಡ ಅದು ಬೇಡ ಬೇರೆ ಬರೋವ್ ಯಾವ ಹಾಡು ರೆಕ್ಕೆಯು ಬಂದ ಮೇಲೆ ಹಕ್ಕಿಯು ಟ್ರಾಜಿಡಿಗೆ ಹೋಗ್ತಿಯಲ್ಲ ಖುಷಿಯನ್ ಹಾಡು ನಿನ್ನ ಮರೆಯಲಾರೆ ಎಂದೆಂದು ಚಿನ್ನ ಬಿಡಲಾರೆ ನಿನ್ನ ನೀನೇ ಪ್ರಾಣ ಎಂದೆಂದಿಗೂ ನಿನ್ನ ಮರೆಯಲಾರೆ ಹೇಳ ರಂಗೇಣ ಹಳ್ಳಿಯಾಗಿ ಬಂಗಾರ ತಪ್ಪ ತೊಟ್ಟ ಸಂಗಾತ ರಂಗೇಗೌಡ ಮೆರೆದಿದ್ದ ಮುಂದದ್ದಾನ ಒನ್ ದಾರಿ ಕಾಣದಾಗಿದೆ ರಾಘವೇಂದ್ರನೇ ತೋರುವ ಯೋಗಿವರ್ರನೇ ನೀನ್ಯಾರು ನಾಯಾರು ನೀಯಾರು ನಾಯಾರು ನಸುಮಾ 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 ಸೂರ್ಯ 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 ಹಾಡ ಹೇಳತಿಲೆ ಸೂರ್ಯ 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 ಮೆಲ್ಲು ಸಿರೆ ಸವಿಗಾನ ಎದೆ ಝಲ್ಲೆನು ಹೂವಿನ ಬಾಣ ಆಡ್ಪ ನನಗೆ ನೀನು ನಿನಗೆ ನಾನು ಜಿಜು. ನನಗೆ ನೀನು ನಿನಗೆ ನಾನು ಹೆಂಗಂತ ಚಂದನ್ ಹಾಡ್ಪ ಅಂತಂದ್ರ ಅದಕ್ಕೆ ಗೇಮ್ ಮಾಡೋದು ಸುಮ್ಮನೆ ಅರ್ಥತ ಒನ್ ನೋಡ್ರಿ ಅರ್ಥತ ಟು ಆತು ಆಡೋಣ ಏ ಮತ್ ನೀ ಹಿಂಗೆ ಮತ್ ಕಟ್ಟಿದ್ ಮತ್ ನಾ ಸರಿ start ಮಾಡಿ ನೀನು ಹಾ. ಹಾ. 1 2 3 4 5 6 7 8 9 10 ಯಾವ ನಂಬರಿಗೆ 5 5 ನಂಬರಿಗೆ ಹಂಗೆ ಮಾಡ್ಬೇಕು 1 ಅಕ್ಕಿ ಹೇಳ್ಬೇಕು ಅಲ್ಲ ಕೇಳು 1 2 3 4 ಕರೆಕ್ಟ್ ಆಡಕತ್ ನೋಡಪ್ಪಾಜಿ ಈಗ 6 6 ನಂದು 6 7 8 9 10 10ಗೆ ಈಗ ಹೇಳಿ ಯಾವ ನಂಬರಿಗೆ ಯಾವ್ದು ಅಂತ ನಾನು 9ಕ್ಕ ಹಾ 1 2 3 4 5 ಏನ ಮಾಡಿದ್ದಲ್ಲ ನೀ ಕೊಟ್ಟಿದ್ ನಂಬರ್ 5 ಯಾವ್ದು ಹೇಳಿದ್ರಿ ಆಕೆ 9 ಹೇಳ ಅಕ್ಕಿ 9 ನಿಂದು 5 ಬಂತ ನಿಂದು 5 6 7 8 9 ಓಹೋ 10 ನಿಂದು? ನಂದ 1ಗೆ ಇವ್ವ ದೇವ್ರೆ ಯಾರು ಹೇಳ್ಬೇಕು ನೆಕ್ಸ್ಟ್ ನಿಂದು 2 3 4 ಏನ ಏನದು 6 7 8 ಓಹೋ 10 10 ನೀ ಹೇಳಿಗ 10 ಯಾವ್ದು ಯಾವ ನಂಬರಿಗೆ ಹೋಗಪ್ಪ ನೀ ಹಂಗೆಲ್ಲ ಮಾಡ್ಬೇಡ 5 5 ಹೇಳಿ ಅಲ್ಲ ಪೂಜಿ ನಮ್ಮೊಮ್ಮೆ ಏ ಇಲ್ಲ ಬೇರೆ ನಂಬರ್ ಇಟ್ಕೋಬೇಕು 4 ಗ ಬೇರೆ ಇಟ್ಕೋಬೇಕು ಹಂಗೆಲ್ಲ ಮಾಡ್ಬೇಡ ಚಂದನ್ ಮಾಡ 4 ಓ ನೀನ್ ಬೆಕ್ಕಿಂದ ನಾಯಿದು ಹೇಳಲ್ಲ ನಮ್ ಬರಂಗಲ್ಲ ಅದೇ ಸುಮ್ಮನೆ ನೀನ್ ಯಾಕ ಬರ ಮಾಡ್ಕೊಂಡ್ ಕುಂದ್ರ ನಾನು ಹಂಗ ಮಾಡು 4 ಗ ಅದು ಹ್ಮ್ 5 1 ಅದೇ ನಮ್ಮನಿಂದು 10ಗೆ 4 ಹೇಳಿದ್ದು ಅಂತ ನಿಂದು 1 ಸ್ಟಾರ್ಟ್ ಮತ್ತೆ ಒಂದಕ್ಕೆ ಏನ್ ಹೇಳಿದ್ದಿ ನಾನು ಏನ್ ಹೇಳಿದ್ದೇವೆ 2 3 4 ಹೇಳ 2 ಯಾರು 5 2 3 ಅಯ್ಯೋ ಈ ಹುಚ್ಚಳ ಅಮ್ರಿ ಅಕ್ಕಡಿಸ್ತಾನೆ ಏನೇನೋ ಮಾಡಿ 6 ಗೆ ನಂಗೆ ಗೊತ್ತಿಲ್ಲ ಮಾಡ್ತಾರ ಒಳ ತಡೆಯಪ್ಪ ಎಲ್ಲ ಕಟ್ ಮಾಡೋದು 5 ಗೆ ಜಿಂಗ್ ಚಿಕ್ಕ
ಜಿಂಗಿ ಚಿಕ್ಕ ಮಾಮ ನಿನ್ ಏಜಿಗೆ ಇದೆಲ್ಲ ಅಲ್ಲ ನೋಡು. ಪಾಯಿಗೆ ಬೇರೆ ಇತ್ತಲ್ಲ ಅಪ್ಪಾಜಿ. ಹಾಗೆ ಮತ್ತೆ ಮತ್ತೆ ಸಾಕು ಚಂದನ್ ಮಾಡಿದ್ರೆ ಏನ್ರ ಆಟ ಆಕತ್ತೇನು ಹುಚ್ಚುಚ್ರಂಗ್ ಮಾಡಾಕತ್ರ. ಹಲೋ 1 2 3 ಟಿಸ್ ಟಿಸ್ ಟಿಸ್. ಒಂದ್ ಹಾಡ್ರಿ ಹೇಳಲ್ ಕಮ್ಮನು ಹಾಡು ಹೇಳಕ್ ಬರೋದು. ಪ್ರಿಯತಮೆ ಓ ಪ್ರಿಯತಮೆ ಕರುಣೆ ಕರುಣೆಯ ತೋರೆಯ ಕರುಣೆಯ ತೋರೆಯ ಸನಿಹಕ್ಕೆ ಬಾರೆಯ. ಏನೇನಾಯ್ತು 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 ಗೊತ್ತಿಲ್ಲ ಗೊತ್ತಿಲ್ಲ ಏನೇನಾಯ್ತು ಗೊತ್ತಿಲ್ಲ ಗೊತ್ತಿಲ್ಲ. ಏ ಲೈಕ್ ಲೈಕ್ ಚಸ್ಕ ಮಲ್ಲಿಕ ಚಸ್ಕ ಮಲ್ಲಿಕ ಚಸ್ಕ ಮಲ್ಲಿಕ ಮಸ್ತ್ ಮಲೈಕ ಮಸ್ತ್ ಮಲ್ಲಿಕ ಕಿಚ್ಚ ಸುದೀಪ ಕಿಚ್ಚ ಸುದೀಪ ಮಸ್ತ್ ಮಲ್ಲಿಕ ಚಾನಲ್ ಇಷ್ಟ ಮಂದ್ ಕಲರ್. ಗಿಲ್ಲಿ ಅಂಡ್ ಕಾವ್ಯ ನಿಮ್ಮಪ್ಪ ನಿಮ್ಮವ್ವ ಬಂದ ಸುದೀಪ್ ನೆಕ್ಸ್ಟ್ ಗಿಲ್ಲಿ ಕವ್ಯಾಕ್ ಬಂದ. ಅವರು ಬಿಗ್ ಬಾಸ್ ವಿನ್ನರ್. ಮನಿ ಒಳಗ ಎಲ್ಲಾ ಐತಿಲ್ಪಾಕಿ ಕಾರ್ ಹೋಗಿ ಪಾರ್ಕ್ ಹಾಕವು ದೇವ್ರ ಮನಿ ಐತಿ ದೇವಸ್ಥಾನ ದೇವ್ರ ಮನಿ ಅಲ್ಲ ಐತೋ ಇಲ್ಲೋ ವಜ್ರ ಗಿಜ್ರ ಹಚ್ಚಾರಿಲ್ಲಕಿ ಕಾರಿಗೆ ಗೋಲ್ಡ್ ಪ್ಲೇಟೆಡ್ ಬಿಟ್ಟಾರ. ಆಕಿ ಚಾನ ಎಷ್ಟು ಲಕ್ಷ ರೂಪಾಯಿ ಚಾನ 2 ಲಕ್ಷ ರೂಪಾಯಿದ್ದು ನೀರು 1 ಲಕ್ಷ ರೂಪಾಯಿದಕ್ಕೆ ಕುಡಿಯೋದು. ನಿಮ್ಮಪ್ಪ ಹೇಳಿದ್ರ ಹೇಳ್ಬಿಡ್ತಾಳಕಿ ಹೇಳ್ಬಿಡ್ತಾ ಆನ್ ರೋಡ್ ಗಾಡಿ ಬಿಟ್ರ ಮತ್ತ ಎರಡು ಆಳು ಕಾಯಕ. ವಿಡಿಯೋ ಮಾಡಕತ್ತೀನಿ. ನಿನ್ನ ಫುಲ್ ಹರಾಜ್ ಆಗಲಿ ವಿಡಿಯೋ. ಸರಿ ಆಯ್ತು ಕೇಳಿ. ಪದ್ದಿಗೆ ನೋಡು ಪದ್ದಿ ಏಯ್ ಬಾಯ್ ಮುಜ್ಗ ಏವ ನೀವೇನ್ರಿ ವಿಡಿಯೋ ಸ್ಟಾರ್ಟ್ ಮಾಡ್ರಿ ಏನೇನ ಮಾಡ್ತೀರಲ್ಲ ನಾ ಏನ ಕೇಳಕ್ ಬಂದ್ರ. ಅಯ್ಯೋ ಸರಿ ಫಸ್ಟ್ ಕ್ವಶನ್ ಕೇಳಲೆ. ಅಪ್ಪಾಜಿ ಕ್ವಶನ್ ಕೇಳ್ತೇನೆ ಆನ್ಸರ್ ಸೀರಿಯಸ್ಸಾಗಿ ಮಾಡಬೇಕಾ? ಕೇಳ್ತೇನೆ ತಡಿ ಕೇಳ್ತೇನೆ ತಡಿ ಒಂದು ನಿಮಿಷ. ಹಾಂ ಸ್ಪೀಡಾಗಿ ಹೇಳ್ಬೇಕಾ ಅಪ್ಪಾಜಿ? 10ರಾಗ 4 ಹೋದ್ರಷ್ಟ? ನೀ ಯಾಕೆ ಹೇಳಿಲ್ಲ? ಕೇಳ್ತೀನಿ ನಾ ಇಬ್ರು ಕೇಳಿದ್ದು. 26ರಾಗ 6 ಹೋದ್ರಷ್ಟ? 14. ಅಬ್ಬಾ ಅಪ್ಪಾಜಿ ಯಾವಾಗ ಶಾಣೆ ಆಗ್ಬಿಟ್ಟಣ ಅಪ್ಪಾಜಿ. ಯಾವಾಗ್ಲೂ ಜಾಣಿದೀನಿ ನಾನು, ನೀವ ಕ್ಯಾಲ್ಕುಲೇಟ್ ಮಾಡಿಲ್ಲ ಕರೆಕ್ಟಾಗಿ. ತಡ್ಡಿ ಹುಚ್ಚಿ ಅಂತೀರಿ. ಹ್ಞೂ ಸರಿ ಆಯ್ತು ಬಿಡು. ನೆಕ್ಸ್ಟ್ ನಮ್ಮ ರಾಷ್ಟ್ರೀಯ ಪ್ರಾಣಿ ಅದು? ಪಿಕಾಕ್. ನೀ ಅದು ಕನ್ನಡ ನೀ ಇಂಗ್ಲೀಷನ್ನ? ಸರಿ ಆಯ್ತು. ಆಮೇಲೆ ಕನ್ವರ್ಸೇಷನ್ ಅಂದ್ರೇನು? ಕನ್ವರ್ಸೇಷನ್ ಅಂದ್ರೆ ಕನ್ವರ್ಸೇಷನ್ ಅಂದ್ರೆ ಒಬ್ಬರನ್ನೊಬ್ಬರು ಮಾತಿನಲ್ಲಿ ಮಾತಾಡೋರು. ಕನ್ವರ್ಸೇಷನ್ ಇಬ್ಬರ ಮಧ್ಯೆ ಕನ್ವರ್ಸೇಷನ್ ಮಾತುಗಳು. ಒಬ್ಬರೊಬ್ರು ಮಾತಾಡೋದು. ಗೈಸ್ ನೋಡಿದ್ರ ಹೇಗಿತ್ತು ವಿಡಿಯೋ ಅಂತ? ಆ್ಯಕ್ಚುಲಿ ಹೇಳಬೇಕು ಅಂದರೆ ನಾನೊಂದು ಗೇಮ್ ಆಟಾಡ್ಬಿಟ್ಟು ಗೇಮ್ ಆಡ್ಸೋಣ ಅಂತ ಇತ್ತು. ಅಯ್ಯೋ ಶಿವ, ನಮ್ಮನೇಲಿ ಗೇಮ್ ಆಡ್ಲಿಕ್ಕೆ ಹೋಗಿ ಸರಿಗಮಪ ಆಗೋಯ್ತು. ಆಮೇಲೆ ಮತ್ತೇನಾಗೋಯ್ತು, ಫೈಟಿಂಗ್ ಆಗೋಯ್ತು. ಆಮೇಲೆ ಕಾಮಿಡಿ ಸೆಕ್ಷನ್ ಆಗೋಯ್ತು. ಸೊ ಇದೇ ಥರ ಆಗೋಯ್ತು. ಸೊ ಏನೋ ಮಾಡೋಕ್ಕೋಗಿ ಏನೋ ಆಗೋಯ್ತು ಗೈಸ್, ಹುಚ್ಚರ ಸಂತೆ ಆಗೋಯ್ತು. ಬಟ್ ನೆಕ್ಸ್ಟ್ ವಿಡಿಯೋದಲ್ಲಿ ಕರೆಕ್ಟಾಗಿ ಗೇಮ್ ಆಡ್ತೀನಿ ಗೈಸ್, ಕರ್ಕೊಂಡು ಆಡ್ತೀನಿ ಅಷ್ಟೇ. ಆ್ಯಂಡ್ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ದಯವಿಟ್ಟು ಇಷ್ಟ ಆಗಿದೆನೋ ಬಿಟ್ಟಿದ್ದೇನೋ ಗೊತ್ತಿಲ್ಲ. ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಒಂದು ಪ್ರೀತಿಯಿಂದ ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್, ಲವ್ ಯು ಆಲ್.
ಬಾಯ್.